ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರಿಗೆ 2026ರ ವರ್ಷವು ತುಂಬ ಅದೃಷ್ಟವನ್ನು ತರಲಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರಮುಖ ವಿಷಯಗಳು ಮತ್ತು ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಿಥುನ ರಾಶಿ ಭವಿಷ್ಯ 2026ರ ಪ್ರಕಾರ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಬಹುದು. ವರ್ಷದ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಫಲಗಳು ದೊರಕುವುದು. ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷದಿಂದಿರುವರು. ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ. ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲಗಳನ್ನು ಈ ವರ್ಷ ಪಡೆಯುವಿರಿ. ಈ ವರ್ಷ ನೀವು ಈ ಎರಡೂ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಈ ವರ್ಷ ನೀವು ನಿಮ್ಮ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನು ಕಡೆಗಣಿಸಬೇಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಮಿಥುನ ರಾಶಿಯ ಸೇರಿದ ಜನರಿಗೆ ಆರ್ಥಿಕ ವಿಷಯವಾಗಿ ಸಾಧಾರಣ ಫಲಗಳು ದೊರಕಬಹುದು. ವರ್ಷದ ಆರಂಭದಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಗಳು ಲಭಿಸದಿದ್ದರೂ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ದೊರಕುವುದು. ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನು ನೀಡುವಿರಿ. ಮಿಥುನ ರಾಶಿಯವರಿಗೆ 2026ರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 6ನೇ ಭಾವದಲ್ಲಿ, ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ 4ಥ ಭಾವದಲ್ಲಿ, ಕೇತು ಗ್ರಹ 7ಮ ಭಾವದಲ್ಲಿ, ಸೂರ್ಯ ಗ್ರಹ 9ಮ ಭಾವದಲ್ಲಿ, ಶನಿಗ್ರಹದ ಜೊತೆಗೆ ಶುಕ್ರ ಗ್ರಹ ಸ್ಥಿತವಾಗಿದೆ. ವೃತ್ತಿ ಸ್ಥಾನದಲ್ಲಿ ರಾಹು ಗ್ರಹ ನಿಮ್ಮ ವ್ಯಯಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. 2026ರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂಥ ಮೊದಲನೇ ಪ್ರಮುಖ ವಿಷಯ, ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ 7ಮ ಭಾವವನ್ನು ದೃಷ್ಟಿಸುವುದರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಹೊಸ ಸಂಬಂಧಗಳು ಸೆಟ್ಟಾಗಿ ವಿವಾಹ ಯೋಗದ ವರ್ಷವಾಗಿರುತ್ತದೆ. 2026 ಮಧ್ಯ ವರ್ಷದಿಂದ ನಂತರ ಯಾರ್ಯಾರು ವಿವಾಹಕ್ಕಾಗಿ ವಧು ಅಥವಾ ವರರನ್ನು ಹುಡುಕುತ್ತಿದ್ದರೋ ಅವರಿಗೆಲ್ಲ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಎರಡನೆಯದಾಗಿ, ನಿಮ್ಮ ಜೀವನದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೆ ನೀವೇ ಸ್ವಯಂ ಕಾರಣರಾಗಿರುತ್ತೀರಾ. ಮಿಥುನ ರಾಶಿಯವರು ಕನ್ಫ್ಯೂಷನ್ ಮಾಡಿಕೊಂಡು ಎರಡು ದೋಣಿಯ ಮೇಲೆ ಕಾಲಿಡುವಂಥ ಮನಸ್ಥಿತಿಯವರಾಗಿರುತ್ತೀರಾ. ಡಿಸಿಷನ್ ತೆಗೆದುಕೊಳ್ಳುವಾಗ ಬಹಳ ಕಷ್ಟಪಡುತ್ತೀರಾ. ದ್ವಂದ್ವ ಮನಸ್ಥಿತಿಯಿಂದ ತೆಗೆದುಕೊಂಡಂಥ ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಮೊದಲು ಸರಿ ಅನಿಸಿದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ತಂದೆ ಅಥವಾ ತಾಯಿಯ ಸಲಹೆಯನ್ನು ಪಡೆದುಕೊಂಡು ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹಳೆಯ ವಿಷಯಗಳನ್ನು, ಮುಗಿದು ಹೋದ ಘಟನೆಗಳನ್ನು ಮತ್ತೆ ಮತ್ತೆ ಕೆದಕುವುದರಿಂದ ನಿಮ್ಮ ಮನಸ್ಸಿಗೆ ದುಃಖ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ದುಃಖ ಹೆಚ್ಚಾಗುವ ಬದಲು ಕಡಿಮೆಯಂತೂ ಆಗುವುದಿಲ್ಲ. ಆದ್ದರಿಂದ ಘಟಿಸಿ ಹೋದಂಥ ಘಟನೆಗಳನ್ನು, ಮುಗಿದು ಹೋದಂಥ ಘಟನೆಗಳನ್ನು ಮತ್ತೆ ಮತ್ತೆ ಕೆದಕಲು ಹೋಗಬೇಡಿ. ಮೂರನೆಯದಾಗಿ, ರಾಹುಗ್ರಹ ನಿಮಗೆ 1.5 ವರ್ಷದಿಂದ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನು ಕೊಟ್ಟಿದೆ. ಮಧ್ಯ ವರ್ಷದಿಂದ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಪರಿವರ್ತನೆಯಾಗುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನೀವು ಬಹಳ ಸ್ಮಾರ್ಟ್ ವರ್ಕನ್ನು ಮಾಡುತ್ತಿರುತ್ತೀರಾ. ರಾಹುಗ್ರಹ 18 ವರ್ಷಗಳ ನಂತರ ನಿಮ್ಮ 9ಮ ಭಾವಕ್ಕೆ ಪ್ರವೇಶಿಸುತ್ತಿದೆ. ರಾಹುಗ್ರಹ ನಿಮ್ಮ 9ಮ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ತಂದೆಯ ಜೊತೆ ತುಂಬ ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ತಂದೆಯ ಜೊತೆಗೆ ವೈಮನಸ್ಸುಗಳು ಉಂಟಾಗುವಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ, ಶನಿಗ್ರಹ ನಿಮ್ಮ 10ಮ ಭಾವದಲ್ಲಿ ಗೋಚಾರ ಮಾಡಿದಾಗ ಇಷ್ಟು ದಿನ ಕೆಲಸವಿಲ್ಲದೆ ಖಾಲಿಯಾಗಿ ಕುಳಿತುಕೊಂಡಿರುವಂಥ ಮಿಥುನ ರಾಶಿಯವರಿಗೆ ಕೆಲಸದ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಶನಿಗ್ರಹ ನೀವು ಓಡಿ ಓಡಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಶನಿಗ್ರಹ ಕರ್ಮಕಾರಕ ಗ್ರಹ. ಶನಿಗ್ರಹ ನಿಮ್ಮ ಕರ್ಮಸ್ಥಾನವಾದಂಥ 10ನೇ ಭಾವಕ್ಕೆ 30 ವರ್ಷಗಳ ನಂತರ ಗೋಚಾರ ಮಾಡುತ್ತಿದೆ. ಏಪ್ರಿಲ್ ತಿಂಗಳಿಂದ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ. ಮಿಥುನ ರಾಶಿಯವರಿಗೆ ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಜಾಬಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಹೆಚ್ಚಾಗ್ತಾ ಹೋಗುತ್ತದೆ.
ಕೆಲಸ ಮಾಡದೆ ಏನೂ ಸಿಗುವುದಿಲ್ಲ ಎಂಬಂಥ ಪಾಠವನ್ನು ಶನಿಗ್ರಹ ಕಲಿಸಿಕೊಡಲಿದ್ದಾರೆ. ನಿಮ್ಮ ಜಾಬಲ್ಲಿ ಉತ್ತಮ ಧನಲಾಭವನ್ನು ನೋಡುತ್ತೀರಾ. ನೀವು ಎಷ್ಟು ಸತತ ಪ್ರಯತ್ನವನ್ನು ಮಾಡುತ್ತೀರೋ, ಎಷ್ಟು ಹಾರ್ಡ್ ವರ್ಕ್, ಎಷ್ಟು ಎಫರ್ಟನ್ನು ಹಾಕ್ತೀರೋ ಅದರೆರಡರಷ್ಟು ಶನಿಗ್ರಹ ನಿಮ್ಮ ಫೈನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾರೆ. ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಐದನೆಯದಾಗಿ, ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನು, ಕೌಶಲ್ಯವನ್ನು, ಸ್ಕಿಲ್ಗಳನ್ನು ವೃದ್ಧಿಸುತ್ತದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನು ಕಾಣುತ್ತೀರಾ. ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ಸನ್ನು ಕೊಡಲಿದ್ದಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ಗುರು 12 ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮಗೆ ಆಶೀರ್ವಾದವನ್ನು ಮಾಡುತ್ತದೆ. ನಿಮಗೆ ಗುರುಗ್ರಹ ನಾಲೆಡ್ಜನ್ನು, ನೇಮ್ ಅಂಡ್ ಫೇಮನ್ನು ಕೊಡುತ್ತಾರೆ. ಮೇ ತಿಂಗಳ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದಂಥ ಪಾಸಿಟಿವ್ ಪರಿವರ್ತನೆಯಾಗಲಿದೆ. ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲಿದ್ದಾರೆ ಗುರುಗ್ರಹ. ನಂತರ ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತಾ ಬರುತ್ತದೆ. ಹಣದ ಉಳಿತಾಯವನ್ನು ಮಾಡಲು ಪ್ರಾರಂಭಿಸುತ್ತೀರಾ. ಆರನೆಯದಾಗಿ, ಕೇತುಗ್ರಹ ನಿಮ್ಮ ಚತುರ್ಥ ಭಾವದಿಂದ ತೃತೀಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಿದೆ. ರಾಹು ಹಾಗೂ ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲನೆಯನ್ನು ಮಾಡುವುದು. ನಿಮ್ಮ ತಾಯಿಯ ಜೊತೆ ಇದ್ದಂತಹ ವೈಮನಸ್ಸುಗಳು ದೂರವಾಗುತ್ತವೆ. ಈ 1.5 ವರ್ಷದಿಂದ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಅಸಮಾಧಾನ, ಬೇಜಾರು, ವೈಮನಸ್ಸುಗಳು ಉಂಟಾಗ್ತಾ ಇತ್ತು. ಮೇ ತಿಂಗಳ ನಂತರ ನಿಮ್ಮ ತಾಯಿಯ ಜೊತೆ ಪ್ರೀತಿ ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ನೀವು ಸೈಟ್ ತಗೊಳ್ಬೇಕು ಅಥವಾ ಮನೆ ತಗೊಳ್ಬೇಕು, ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂದುಕೊಂಡವರಿಗೆ ಇಷ್ಟು ದಿನ ಅಡೆತಡೆಗಳು, ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು. ನಂತರ ವಾಹನ ಯೋಗ, ಭೂಮಿ ಯೋಗ, ಕಬ್ಬಿಣಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಂತರ ಪ್ರಾರಂಭವನ್ನು ಮಾಡುತ್ತೀರಾ. ಉತ್ತಮ ಧನಲಾಭವನ್ನು ಕಾಣುವಂತಹ ವರ್ಷ ಇದಾಗಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸಲು ಪ್ರತಿ ಬುಧವಾರದಂದು ಗಣಪತಿಯ ದರ್ಶನವನ್ನು ಮಾಡಿ. ಜೊತೆಗೆ ಆರಾಧನೆಯನ್ನು ಮಾಡೋದ್ರಿಂದ ಪಕ್ಷಿಗಳಿಗೆ ಧಾನ್ಯ, ಆಹಾರ, ನೀರನ್ನು ಕೊಡಬೇಕಾಗುತ್ತದೆ. ಪ್ರತಿನಿತ್ಯ ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. 2026ನೇ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನು ತರಲಿದೆ. ನೀವು ಊಹಿಸಿರದ ಘಟನೆಗಳು ನಡೆಯಬಹುದು. ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ. ಪ್ರೇಮಿಯನ್ನ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ತಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ. ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುವಿರಿ, ಆದರೆ ನಂತರ ನೀವಂದುಕೊಂಡ ಫಲ ನಿಮಗೆ ಸಿಗಲಿದೆ. ಇನ್ನು ದಾಂಪತ್ಯದ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಿ. ಅನಗತ್ಯ ಘರ್ಷಣೆಗಳು ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು. ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯ. ಹೀಗೆ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನು ಒಡ್ಡುತ್ತದೆ. ಈ ವರ್ಷದ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವ ಸ್ಥಿತಿಯಲ್ಲಿರುತ್ತಾನೆ. ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ವಿಷಯಗಳು ಉಲ್ಬಣಗೊಳ್ಳಬಹುದು. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ. ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬ ಅನುಕೂಲಕರವಾಗಲಿದೆ. ಜೊತೆಗೆ ನವವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಇದೆ. ಮಿಥುನ ರಾಶಿ ವರ್ಷ ಭವಿಷ್ಯ 2026 ಪರಿಹಾರಗಳು. ಮಿಥುನ ರಾಶಿಯವರಿಗೆ 2026ನೇ ವರ್ಷ ಉತ್ತಮವಾಗಿಲ್ಲ. ಹಾಗಂದ ಕೈಕಟ್ಟಿ ಕುಳಿತುಕೊಳ್ಳುವುದರಿಂದ ಅಥವಾ ಭಯಪಡುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತದೆ. ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗುತ್ತದೆ. ಹಾಗಾದರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ. ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ. ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹದೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆ ಮಾಡಿ. ಅಲ್ಲದೆ ಈ 3 ರಾಶಿಯವರು ವೃಕ್ಷ ನೆಟ್ಟು ಪೋಷಣೆ ಮಾಡಿ. ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತದೆ. ಅಲ್ಲದೆ ನಿಮ್ಮ ಮನೆ ಮುಂದೆ, ಮನೆ ಮೇಲೆ ಕುಂಡದಲ್ಲಿ ನೀರನ್ನು ಇಡಿ.
ಇದರಿಂದ ಅದೆಷ್ಟೋ ಜೀವಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತದೆ. ಅವುಗಳ ಜೀವನ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗಲಿದೆ. ಇದರಿಂದ ದೇವರೇ ನಿಮ್ಮನ್ನ ಮೆಚ್ಚಿ ಕೊಂಡಾಡುತ್ತಾನೆ. ಶುಭವಾಗಲಿ, ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಬುಧ ಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರುತ್ತಾರೆ. ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತದೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತಾರೆ. ಆದರೆ ಇದರ ಅರ್ಥ ಅವರು ದುಷ್ಟರು ದುರುಳರು ಎಂದಲ್ಲ. ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚಿರುತ್ತದೆ ಎಂದು ತಿಳಿಯಬಹುದು. ಜ್ಯೋತಿಷ್ಯ ಚಕ್ರದ 3ನೇ ರಾಶಿ ಗ್ರಹಗಳ ಯುವರಾಜನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ, ಚತುರ ಮತ್ತು ದ್ವಂದ್ವ ಸ್ವಭಾವದ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಚಿಹ್ನೆ ಅವಳಿಗಳು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಮಿಥುನ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಅವಳಿಗಳಂತೆ ಇವರಲ್ಲಿ 2 ವಿಭಿನ್ನ ಮುಖಗಳಿರುತ್ತವೆ. ಒಂದೇ ಕ್ಷಣದಲ್ಲಿ ಸಂತೋಷದಿಂದಿದ್ದು ಮರುಕ್ಷಣವೇ ಗಂಭೀರವಾಗಬಲ್ಲರು. ಇವರ ಮನಸ್ಸು ಸದಾ ಒಂದರಿಂದ ಇನ್ನೊಂದಕ್ಕೆ ಹಾರುತ್ತಿರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದು, ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಹೊಸ ಜಾಗಗಳಿಗೆ ಪ್ರಯಾಣಿಸುವುದು ಇವರ ರಕ್ತದಲ್ಲೇ ಇದೆ. ಈ ರಾಶಿಯ ಅಧಿಪತಿ ಬುಧದೇವ. ಬುಧನು ಬುದ್ಧಿ, ಮಾತು, ತರ್ಕ ಮತ್ತು ಸಂವಹನದ ಕಾರಕ. ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಜ್ಞಾನದಾಹ ಮತ್ತು ಮಾತಿನ ಮೂಲಕ ಯಾರನ್ನು ಬೇಕಾದರೂ ಗೆಲ್ಲುವ ಕಲೆ ಸಿದ್ಧಿಸಿರುತ್ತದೆ. ಇವರು ಯಾವುದೇ ಗುಂಪಿಗೆ ಹೋದರೂ ತಮ್ಮ ಮಾತು ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕ್ಷಣಾರ್ಧದಲ್ಲೇ ಆ ಗುಂಪಿನ ಕೇಂದ್ರ ಬಿಂದುವಾಗಿ ಬಿಡುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹರಟೆ ಮಾಡುವವರು, ಗಾಸಿಪ್ ಮಾಡುವವರು ಮತ್ತು ಯಾವುದೇ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿಗಳೆಂದು ಕಾಣಿಸಬಹುದು. ಇವರು ಒಂದೇ ವಿಷಯಕ್ಕೆ ಅಂಟಿಕೊಳ್ಳುವುದಿಲ್ಲ. ಇವರ ನಿಲುವುಗಳು ಸದಾ ಬದಲಾಗುತ್ತಿರುತ್ತವೆ ಎಂದು ಜನರು ಭಾವಿಸುತ್ತಾರೆ. ಆದರೆ ಇದು ಸತ್ಯವಲ್ಲ. ಇದು ಅವರ ಕುತೂಹಲದ ಪ್ರತಿರೂಪ. ಒಂದು ವಿಷಯದ ಎಲ್ಲ ಆಯಾಮಗಳನ್ನು ತಿಳಿಯುವ ಹಂಬಲ ಇವರದ್ದು. ಒಂದು ನಾಣ್ಯದ 2 ಮುಖಗಳನ್ನು ನೋಡುವ ಸಾಮರ್ಥ್ಯ ಇವರಿಗಿರುತ್ತದೆ. ಅದಕ್ಕಾಗಿಯೇ ಇವರು ಬೇಗ ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಡುತ್ತಾರೆ. ಇವರ ಮನಸ್ಸಿನಲ್ಲಿ ಸದಾ 1000 ಯೋಚನೆಗಳು ಓಡುತ್ತಿರುತ್ತವೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರಿಗೆ ಆಳವಾದ ಭಾವನೆ ಇಲ್ಲ, ಅವರು ಎಲ್ಲವನ್ನ ಲಘುವಾಗಿ ತೆಗೆದುಕೊಳ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಿಥುನ ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ಮಾನಸಿಕವಾಗಿ ಬಹಳ ಸೂಕ್ಷ್ಮ ಜೀವಿಗಳು. ಹೌದು, ನೀವು ಹೇಳಿದ್ದು ಸರಿ. ತಮ್ಮ ಚಂಚಲ ಮತ್ತು ಹರಟೆ ಸ್ವಭಾವದ ಹಿಂದೆ ಅವರು ಜಗತ್ತನ್ನು ವಿಶ್ಲೇಷಿಸುವ, ಸದಾ ಯೋಚಿಸುವ ಒಂದು ಗಂಭೀರ ಮನಸ್ಸನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರಿಗೆ ಬೇಕಿರುವುದು ದೈಹಿಕ ಒಡನಾಟಕ್ಕಿಂತ ಹೆಚ್ಚಾಗಿ ಬೌದ್ಧಿಕ ಒಡನಾಟ. ತಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಂಡು ತಮ್ಮೊಂದಿಗೆ ಜ್ಞಾನದ ವಿಷಯಗಳನ್ನು ಚರ್ಚಿಸುವ ವ್ಯಕ್ತಿಗಳೆಂದರೆ ಇವರಿಗೆ ಪಂಚಪ್ರಾಣ. ತಮ್ಮನ್ನು ಯಾರಾದರೂ ಬೌದ್ಧಿಕವಾಗಿ ಕೆಣಕಿದರೆ ಅದನ್ನು ಇವರು ಎಂದಿಗೂ ಸಹಿಸುವುದಿಲ್ಲ. ಮಿಥುನ ರಾಶಿಯವರು ಅತ್ಯಂತ ಮಜವಾದ ಸ್ನೇಹಿತರು. ಇವರ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ. ಜಗತ್ತಿನ ಯಾವುದೇ ವಿಷಯದ ಬಗ್ಗೆಯೂ ಇವರು ಮಾತನಾಡಬಲ್ಲರು. ತಮ್ಮ ಸ್ನೇಹಿತರ ಕಷ್ಟಗಳಿಗೆ ಇವರು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕಿಂತ ಹೆಚ್ಚಾಗಿ ತರ್ಕಬದ್ಧವಾದ ಮತ್ತು ವ್ಯವಹಾರವಾದ ಪರಿಹಾರಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ. ದುಬಾರಿ ಉಡುಗೊರೆಗಳಿಗಿಂತ ಇವರು ತಮ್ಮ ಸಂಗಾತಿಯೊಂದಿಗೆ ಸುದೀರ್ಘವಾದ, ಅರ್ಥಪೂರ್ಣವಾದ ಸಂಭಾಷಣೆಯನ್ನು ನಡೆಸಲು ಇಷ್ಟಪಡುತ್ತಾರೆ. ಇವರ ಪ್ರೀತಿ ಮಾತುಗಳಲ್ಲಿ, ಸಂದೇಶಗಳಲ್ಲಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ವ್ಯಕ್ತವಾಗುತ್ತದೆ.
ವೃತ್ತಿ ಜೀವನಕ್ಕೆ ಬಂದರೆ ಮಿಥುನ ರಾಶಿಯವರು ಹುಟ್ಟು ಸಂವಹನಕಾರರು. ಒಂದೇ ಕಡೆ ಕುಳಿತು ಮಾಡುವ ಕೆಲಸ ಇವರಿಗೆ ಸರಿಹೊಂದುವ ಕೆಲಸ ಅಂದರೆ ಪತ್ರಿಕೋದ್ಯಮ, ಬರವಣಿಗೆ, ಶಿಕ್ಷಕ ವೃತ್ತಿ, ಮಾರ್ಕೆಟಿಂಗ್, ಸೇಲ್ಸ್, ವಕೀಲ ವೃತ್ತಿ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನು ಸಾಧಿಸುತ್ತಾರೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವ ಅದ್ಭುತ ಕಲೆ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಇವರು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪುಸ್ತಕಗಳು, ಪ್ರಯಾಣ ಮತ್ತು ಹೊಸ ಅನುಭವಗಳಿಗಾಗಿ ಹಣವನ್ನು ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಹಣ ಸಂಪಾದಿಸಲು ಇವರಲ್ಲಿ ನೂರಾರು ದಾರಿಗಳಿರುತ್ತವೆ. ಆದರೆ ಚಂಚಲ ಮನಸ್ಸಿನಿಂದಾಗಿ ಒಂದೇ ಆದಾಯದ ಮೂಲಕ್ಕೆ ಅಂಟಿಕೊಳ್ಳುವುದು ಕಷ್ಟ. ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ತಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಿಂದಲೇ ಸಂಗಾತಿಯನ್ನು ಆಕರ್ಷಿಸುತ್ತಾರೆ. ಇವರಿಗೆ ಪ್ರೀತಿಯಲ್ಲಿ ಸದಾ ಹೊಸತನ ಬೇಕು. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಚಂಚಲತೆ ಮತ್ತು ಬದ್ಧತೆಯ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರಿಗೆ ಬೇಗ ಬೇಸರ ಬಂದು ಬಿಡುತ್ತದೆ. ಸಂಗಾತಿಯು ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗಿಲ್ಲದಿದ್ದರೆ ಅಥವಾ ಸಂಬಂಧದಲ್ಲಿ ಹೊಸತನ ಇಲ್ಲದಿದ್ದರೆ ಇವರು ಸುಲಭವಾಗಿ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ಇವರ ದ್ವಂದ್ವ ಮನಸ್ಥಿತಿಯಿಂದಾಗಿ ಸಂಗಾತಿಗೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ತಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಸಂಗಾತಿಯ ಭಾವನೆಗಳಿಗೆ ಸ್ಥಿರವಾಗಿ ಸ್ಪಂದಿಸುವುದನ್ನು ಕಲಿಸುತ್ತಾರೆ. ಇವರ ಪ್ರೇಮ ಜೀವನ ಜ್ಞಾನದ ಪಯಣದಂತೆ ಸುಂದರವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಇವರ ಮನಸ್ಸು ಸದಾ ಚಂಚಲವಾಗಿರುತ್ತದೆ. ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ. ಎಲ್ಲ ಆಯಾಮಗಳನ್ನು ಯೋಚಿಸುವುದರಿಂದ ಒಂದು ನಿರ್ಧಾರಕ್ಕೆ ಬರಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ವಿಷಯಗಳನ್ನು ತಿಳಿಯುವ ಕುತೂಹಲ ಕೆಲವೊಮ್ಮೆ ಅನಾವಶ್ಯಕ ಹರಟೆ ಮತ್ತು ಗಾಸಿಪ್ ದಾರಿ ಮಾಡಿಕೊಡುತ್ತದೆ. ನಿರಂತರವಾಗಿ ಯೋಚಿಸುವ ಸ್ವಭಾವದಿಂದಾಗಿ ಇವರು ಸುಲಭವಾಗಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಳ್ಳೆಯ ಆರೋಗ್ಯವನ್ನು ಹೊಂದಿರುತ್ತಾರೆ. ಬುಧಗ್ರಹವು ನರಮಂಡಲ, ಕೈಗಳು, ಭುಜಗಳು ಮತ್ತು ಶ್ವಾಸಕೋಶಗಳನ್ನು ಪ್ರತಿನಿಧಿಸುವುದರಿಂದ ಇವರಿಗೆ ಹೆಚ್ಚಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ ಮತ್ತು ಉಸಿರಾಟದ ತೊಂದರೆಗಳು ಕಾಡಬಹುದು. ಇವರ ಅತಿಯಾಗಿ ಯೋಚಿಸುವ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಣಾಯಾಮ, ಧ್ಯಾನ ಮತ್ತು ತಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಇವರಿಗೆ ಅತ್ಯಗತ್ಯ. ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬುಧನ ಆಳ್ವಿಕೆಯಲ್ಲಿರುವ ಇವರು ಜ್ಞಾನದ ಸಾಗರದಲ್ಲಿ ಈಜಲು ಬಯಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಇವರ ಜೀವನದ ದೊಡ್ಡ ಸವಾಲು. ತಮ್ಮ ಚದುರಿದ ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸುವುದು. ಇವರ ಜೀವನದ ಹೋರಾಟ ಇರುವುದು ಜ್ಞಾನವನ್ನು ಸಂಪಾದಿಸುವುದರಲ್ಲಿ. ಬದಲಾಗಿ ಸಂಪಾದಿಸಿದ ಜ್ಞಾನವನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಬಳಸಿ ಅದರಲ್ಲಿ ಪಾಂಡಿತ್ಯವನ್ನು ಸಾಧಿಸುವುದು. ಯಾವಾಗ ಇವರು ಹತ್ತಾರು ವಿಷಯಗಳ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಒಂದು ವಿಷಯದ ಬಗ್ಗೆ ಗಮನ ಹರಿಸಿ ಕಲಿಯುತ್ತಾರೋ, ಯಾವಾಗ ತಮ್ಮ ಸಂವಹನ ಕೌಶಲ್ಯವನ್ನು ಕೇವಲ ಹರಟೆಗಾಗಿ ಬಳಸದೆ ಒಂದು ಮಹತ್ತರ ಉದ್ದೇಶಕ್ಕಾಗಿ ಬಳಸುತ್ತಾರೋ, ಆಗಲೇ ಇವರ ನಿಜವಾದ ಪ್ರತಿಭೆ ಜಗತ್ತಿಗೆ ಕಾಣಿಸುವುದು. ಎಲ್ಲ ವಿಷಯಗಳನ್ನು ತಿಳಿದಿರುವವನಿಗಿಂತ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದವನು ಜ್ಞಾನಿ ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ದಾರಿತೋರು ಜ್ಞಾನದ ದೀವಿಗೆಯಾಗುತ್ತಾರೆ. ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಧ್ಯಾನವನ್ನು ಅಭ್ಯಾಸ ಮಾಡಿ. ಚಂಚಲ ಮನಸ್ಸನ್ನು ನಿಯಂತ್ರಿಸಲು ಧ್ಯಾನ ಅತ್ಯುತ್ತಮ ಮಾರ್ಗ. ಪೂರ್ಣಗೊಳಿಸಲು ಕಲಿಯಿರಿ. ಕೈಗೆತ್ತಿಕೊಂಡ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಅದನ್ನು ಪೂರ್ಣಗೊಳಿಸುವ ಶಿಸ್ತನ್ನು ಬೆಳೆಸಿಕೊಳ್ಳಿ. ಕಡಿಮೆ ಮಾತನಾಡಿ, ಹೆಚ್ಚು ಆಲಿಸಿ. ಕೆಲವೊಮ್ಮೆ ಮೌನವಾಗಿ ಇತರರನ್ನು ಆಲಿಸುವುದರಿಂದಲೂ ಜ್ಞಾನ ಹೆಚ್ಚುತ್ತದೆ. ಬರವಣಿಗೆಯನ್ನು ರೂಢಿಸಿಕೊಳ್ಳಿ. ನಿಮ್ಮ ಸಾವಿರಾರು ಯೋಚನೆಗಳನ್ನು ಒಂದು ಕಡೆ ಬರೆದಿಡುವುದರಿಂದ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ. ಪ್ರತಿದಿನ ಓಂ ಬುಧಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಹಾಗಾದರೆ ಮಿಥುನ ರಾಶಿ ಎಂದರೆ ಕೇವಲ ಚಂಚಲತೆ, ಹರಟೆ ಅಲ್ಲ,
ಅವರೊಳಗೆ ಜಗತ್ತನ್ನು ಅರಿಯುವ ಅಪಾರ ಕುತೂಹಲವಿದೆ. ಇನ್ನು ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದು. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಬೆಳಿಗ್ಗೆ 6 ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡ್ತಾ ಬನ್ನಿ. ಇದರಿಂದ ಆಗುವ ಪ್ರಯೋಗ ಯೋಜನೆಗಳು ನೀವು ತಿಳಿಯುತ್ತೀರಾ. ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಬುದ್ಧಿವಂತಿಕೆ ಇದೆ. ಮಾತಿನಲ್ಲೇ ನೋವನ್ನು ಮರೆಸುವ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಮೂಲಕ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರೂ ಅವರು ತಮ್ಮ ಜ್ಞಾನದಿಂದ ಜಗತ್ತಿಗೆ ಹೊಸ ಆಲೋಚನೆಗಳನ್ನು ತರುವ ಬಿರುಗಾಳಿ. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿಯಾದಾಗ ಅವರ ಚಟುವಟಿಕೆಯ ಹಿಂದಿರುವ ಆಳವಾದ ಚಿಂತಿಸುವ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.